ಸಮಸ್ತ ವೀಕ್ಷಕರಿಗೆ ಸಿದ್ಧಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನೀವಿನ್ನೂ ಈ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಪ್ರಾರಂಭಿಸೋಣ. ಮೇಷರಾಶಿಯ ಜುಲೈ ತಿಂಗಳಿನ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಬನ್ನಿ. ಜುಲೈ ತಿಂಗಳು ಮೇಷರಾಶಿಯವರಿಗೆ ಹೊಸದಾದ ವ್ಯವಹಾರವನ್ನು ಪ್ರಾರಂಭಿಸಲು ತುಂಬ ಶುಭಕರವಾಗಿದೆ. ಹಾಗೂ ಹೀಗೆ ಹೊಸ ವ್ಯವಹಾರವನ್ನು ಪ್ರಾರಂಭಿಸಿದ್ದೇ ಆದಲ್ಲಿ ನಿಮ್ಮ ವ್ಯವಹಾರದ ಜನಪ್ರಿಯತೆಯು ಹೆಚ್ಚುವುದು ಹಾಗೂ ಅದರಿಂದ ಅಧಿಕ ಲಾಭವು ನಿಮಗೆ ಸಂದುವುದು. ಈ ತಿಂಗಳ ಮಧ್ಯಭಾಗದಲ್ಲಿ ಅನೇಕ ಹೊಸ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ನಡೆಯುವ ಸಂದರ್ಭವಿದೆ. ಇದಕ್ಕನುಗುಣವಾಗಿ ನಿಮ್ಮ ಮನಸ್ಸು ಸುಧಾರಿಸಿ ಕೌಟುಂಬಿಕ ಜೀವನದಲ್ಲಿರುವ ಸಂಬಂಧಗಳು ಗಟ್ಟಿಯಾಗುತ್ತವೆ. ಶಿಕ್ಷಣ ಕ್ಷೇತ್ರದಲ್ಲಿರುವವರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಪ್ರಯತ್ನಕ್ಕೆ ತಕ್ಕಂತೆ ಉತ್ತಮ ಫಲವು ದೊರಕುವುದು. ನಿಮ್ಮ ಕೆಲಸಗಳಿಗೆ ಉನ್ನತ ಅಧಿಕಾರಿಗಳಿಂದ ಪ್ರಶಂಸೆಯು ದೊರಕುವುದು. ಈ ತಿಂಗಳು ಕೆಲವೊಂದು ಆರೋಗ್ಯ ಸಮಸ್ಯೆಗಳು ಕಂಡುಬಂದವು. ಅದರಲ್ಲೂ ಹೆಚ್ಚಾಗಿ ಕಾಲು ನೋವು ಅಥವಾ ಗಂಟು ನೋವು ಬರುವ ಸಾಧ್ಯತೆಗಳು ಕಂಡುಬರುತ್ತಿವೆ. ಜುಲೈ ತಿಂಗಳ 3ನೇ ಮತ್ತು 4ನೇ ವಾರದಲ್ಲಿ ಶನಿಯ ಪ್ರಭಾವದಿಂದ ಕೆಲವು ಕೆಲಸಗಳನ್ನು ಅತೀವ ಜಾಗರೂಕತೆಯಿಂದ ಮಾಡಬೇಕು. ನಿಮ್ಮ ಶತ್ರುಗಳಿಂದ ಈ ಸಮಯದಲ್ಲಿ ಸ್ವಲ್ಪ ದೂರವಿರುವುದು ಉತ್ತಮ. ಇದರಿಂದ ಕೆಲವೊಂದು ಅನಾಹುತಗಳನ್ನು ತಪ್ಪಿಸಬಹುದು. ಹಾಗೆಯೇ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವ ಮುನ್ನ ನಿಮ್ಮ ಕುಟುಂಬದ ಸಲಹೆಯನ್ನು ಪಡೆಯಿರಿ. ಇದರಿಂದ ಖಂಡಿತವಾಗಿಯೂ ನಿಮಗೆ ಉತ್ತಮ ಫಲಗಳು ದೊರೆಯುವಂತಾಗುತ್ತದೆ. ಅದರಲ್ಲೂ ಹಿರಿಯರಾದ ತಂದೆ ಅಥವಾ ಮಾವನ ಸಲಹೆಯನ್ನು ಪಡೆಯುವುದರಿಂದ ನೀವು ಮಾಡುವ ಕೆಲಸದಲ್ಲಿ ಅತ್ಯುನ್ನತ ಫಲವನ್ನು ನಿರೀಕ್ಷಿಸಬಹುದು. ಜುಲೈ ತಿಂಗಳ 3ನೇ ಮತ್ತು 4ನೇ ವಾರಾಂತ್ಯದಲ್ಲಿ ಮಾನಸಿಕ ನೆಮ್ಮದಿಗೆ ಭಂಗ ಉಂಟಾಗುವ ಕೆಲವು ಘಟನೆಗಳು ನಡೆಯುವ ಸಂಭವವಿದೆ. ಮುಂದಿನ ರಾಶಿಫಲದಲ್ಲಿ ಸಿಗುವವರೆಗೂ ನಮಸ್ಕಾರಗಳು.